ತುಮಕೂರಿನಲ್ಲಿ ಆರ್ಟಿಒ ಅಧಿಕಾರಿಗಳ ನಿರ್ಲಕ್ಷ್ಯ. ನಗರದಲ್ಲಿ ಓಡಾಡುತ್ತಿದೆ ನಂಬರ್ ಪ್ಲೇಟ್ ಇಲ್ಲದ ವಾಹನ. ಆರ್ಟಿಒಗೆ ಚಳ್ಳೆಹಣ್ಣು ತಿನ್ನಿಸಿದ ಕಾರ್ಮಿಕ ಇಲಾಖೆ. ಎಸ್, ಸಾಮಾನ್ಯವಾಗಿ ಒಂದು ವಾಹನ ಓಡಾಡಬೇಕಾದ್ರೆ ಆರ್ಟಿಒ ಇಲಾಖೆಯಿಂದ ರಿಜಿಸ್ಟರ್ ಆಗಿರಬೇಕು, ಅಲ್ಲದೆ ಪರ್ಮಿಟ್ ಕೂಡ ಇರಬೇಕು. ಆದ್ರೆ ಕೆಲವೊಂದು ವಾಹನಗಳು ರಿಜಿಸ್ಟರ್ ಆಗದೆ ರಸ್ತೆಯಲ್ಲಿ ಗಾಡಿಗಳು ಸಂಚಾರ ಮಾಡ್ತಾ ಇದ್ದು, ಇದು ಆರ್ಟಿಒ ಅಧಿಕಾರಿಗಳ ನಿರ್ಲಕ್ಷ್ಯನ ಅಥವಾ ಅಧಿಕಾರಿಗಳಿಗೆ ವಾಹನ ಮಾಲೀಕರು ಯಾಮರಿಸುತ್ತಿದ್ದಾರಾ ಎಂಬ ಅನುಮಾನ ಮೂಡ್ತಾ ಇದೆ. ಸುಮಾರು 2 ರಿಂದ 3 ತಿಂಗಳ ಕಾಲ ಆರ್ಟಿಒ ರಿಜಿಸ್ಟ್ರೇಷನ್ ನಂಬರ್ ಇಲ್ಲದೆ ಇಲಾಖೆಯ ಗಾಡಿಯೊಂದು ಓಡಾಡ್ತಾ ಇದ್ದು, ಈ ಬಗ್ಗೆ ಪ್ರಜಾಶಕ್ತಿ ಟಿವಿ ದನಿ ಎತ್ತಿದೆ. ಹೌದು, ತುಮಕೂರು ನಗರದಲ್ಲಿ ಕಾರ್ಮಿಕ ಇಲಾಖೆಗೆ ಸಂಬಂಧಿಸಿದ ವಾಹನವೊಂದು ಆರ್ಟಿಒ ರಿಜಿಸ್ಟರ್ ನಂಬರ್ ಇಲ್ಲದೆ ನಗರದ ತುಂಬೆಲ್ಲ ಓಡಾಡ್ತಾ ಇದ್ದು, ಅಧಿಕಾರಿಗಳು ಮಾತ್ರ ಡೋಂಟ್ ಕೇರ್ ಅಂತಿದ್ದಾರೆ. ಕಾರ್ಮಿಕ ಇಲಾಖೆಗೆ ಸಂಬಂಧಿಸಿದ ಕಾರ್ಮಿಕರ ಲೇಬರ್ ಕಾರ್ಡ್ ತಪಾಸಣೆ ನಡೆಸಲು ಇಲಾಖೆಯಿಂದ ಈ ವಾಹನವನ್ನ ನೀಡಲಾಗಿದೆ. ಆದರೆ ಕಾರ್ಮಿಕ ಇಲಾಖೆಗೆ ಸಂಬಂಧಿಸಿದ ವಾಹನವು ಆರ್ಟಿಒ ರಿಜಿಸ್ಟರ್ ನಂಬರ್ ಇಲ್ಲದೆ ಓಡಾಡಿಸುತ್ತಿದ್ದಾರೆ. ಸುಮಾರು 2-3 ತಿಂಗಳಿನಿಂದ ರಿಜಿಸ್ಟರ್ ನಂಬರ್ ಇಲ್ಲದೆ ವಾಹನ ಓಡಾಡ್ತಾ ಇದ್ದು, ಸಂಬಂಧಪಟ್ಟ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ. ಇನ್ನು ರಿಜಿಸ್ಟರ್ ಇಲ್ಲದ ಇಲಾಖೆಯ ವಾಹನದಿಂದ ಯಾವುದಾದ್ರೂ ಅಪಘಾತಗಳಾದ್ರೆ ಯಾರು ಹೊಣೆ ಅನ್ನೋದೇ ಪ್ರಶ್ನೆಯಾಗಿದೆ. ಇನ್ನು ಈ ಬಗ್ಗೆ ಪ್ರಜಾಶಕ್ತಿ ಟಿವಿ ರಿಯಾಲಿಟಿ ಚೆಕ್ಗೆ ಇಳಿದಿದ್ದು, ನಂಬರ್ ಪ್ಲೇಟ್ ಇಲ್ಲದ ಇಲಾಖೆಯ ಗಾಡಿಯನ್ನ ಹಿಡಿದಿದ್ದು, ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ಹಾಗೂ ವಾಹನ ಚಾಲಕರನ್ನ ಪ್ರಶ್ನೆ ಮಾಡಲಾಯಿತು. ರಿಜಿಸ್ಟರ್ ನಂಬರ್ ಬಂದಿದೆ, ಆದ್ರೆ ಪ್ಲೇಟ್ ಇಲ್ಲ ಅಂತ ಕತೆ ಹೇಳಿದ್ರೆ 100ಕ್ಕೂ ಹೆಚ್ಚು ವಾಹನಗಳಿದ್ದು, ಅವುಗಳಿಗೂ ಸಹ ಶೋರೂಮ್ನವರು ನಂಬರ್ ಪ್ಲೇಟ್ ಅನ್ನ ಕೊಟ್ಟಿಲ್ಲ ಎಂದು ಉಡಾಫೆ ಉತ್ತರವನ್ನ ಕೊಡ್ತಿದ್ದಾರೆ. ನಿಮ್ದು ಗಾಡಿಗೆ ನಂಬರ್ ಪ್ಲೇಟ್ ಇಲ್ವಲ್ಲ ಸರ್? ಅದು ಬಂದ್ಬಿಟ್ಟು ಸರ್ವಿಸಿಗೆ ಹೋದಾಗ ಕೊಡ್ತೀನಿ ಅಂತ ಹೇಳಿದ್ದಾರೆ, ಇನ್ನ ಕೊಟ್ಟಿಲ್ಲ ಸರ್. ನಂಬರ್ ಇದೆ, ಟ್ರಾಲಿ ಇದೆ, ಯಾವ್ದು ನಂಬರ್ ಕಳಿಸ್ತಿದ್ದಾರೆ, ಪ್ಲೇಟ್ ಬಂದಿಲ್ಲ ಇನ್ನ. ಅಲ್ಲ ಅಣ್ಣ, ನೀವು ನಂಬರ್ ಪ್ಲೇಟ್ನ ಇಲ್ಲೇ ಎಲ್ಲಾರು ಹೇಳಿದ್ರು ಮಾಡ್ಕೊಂಡು ಕೊಡ್ತಾರಲ್ಲ, ಒಂದೊಂದು ತಿಂಗಳು. ಎಷ್ಟು ದಿನ ಆಯ್ತು ಗಾಡಿ ಬಂದು? ಅದು ಶೋರೂಮ್ ಇಂದಾನೆ ಕೊಡ್ಬೇಕಲ್ಲ ಸರ್. ನಮ್ ಗಾಡಿ ಬಂದ್ಬಿಟ್ಟು ಹತ್ತತ್ರ 100 ಗಾಡಿ ಇದೆ. 100 ಗಾಡಿನಲ್ಲೂ ಫಸ್ಟ್ ಫೇಸ್, ಸೆಕೆಂಡ್ ಫೇಸ್, ಥರ್ಡ್ ಫೇಸ್ ಅಂತ ಸ್ಟಾರ್ಟ್ ಆಗಿರೋದು. ಆಮೇಲೆ ಒಂದು ಇವಾಗ ರೂಲ್ಸ್ ಐತೆ ಸರ್, RTO ಇಂದ ಬರ್ತಿದ್ದಂಗೆ, ಇದು ಶೋರೂಮಿಂದ ಬರ್ತಿದ್ದಂಗೆ RTO ಹೋಗಿ ಅಲ್ಲಿ ನಂಬರ್ ಪ್ಲೇಟ್ ಹಾಕ್ಲೇಬೇಕು. ಆಯಿತು, ಟೆಂಪರವರಿ ನಂಬರು ಇಲ್ವಲ್ಲ ನಿಮ್ಮದ್ರಲ್ಲಿ? ಇದೆ, ಬಟ್ ನಂಬರ್ ಕೊಟ್ಟಿದ್ದಾರೆ ಅವರು. ಒಂದು ಇದು ಪ್ರಿಂಟ್ ತಂದ್ಬಿಟ್ಟು ಪೇಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ, ಮಾಡಿಲ್ಲ ಅನ್ಸುತ್ತೆ ಸರ್ ಅವರು. ಇವಾಗ ಏನಾದ್ರು ಹೆಚ್ಚು ಕಮ್ಮಿ ಆಕ್ಸಿಡೆಂಟ್ ಆಗೋ ಇಲ್ಲ ಏನೋ ಗುದ್ಕೊಂಡು ಹೋಗ್ಬಿಟ್ರೆ ಯಾರಿಗೆ ಗೊತ್ತಾಗುತ್ತೆ ಸರಿ? ಇವಾಗಲೇ ಅವ್ರಿಗೆ ಇದು ಹಾಕಕ್ಕೆ ಹೇಳ್ತೀನಿ ಕ್ಲಾಸ್ಗೆ. ಇದನ್ನ ಹಾಕ್ಸ್ಕೋಬೇಕು ಸರ್, ಯಾಕಂದರೆ ನೀವು ಎಷ್ಟು ಗಾಡಿಗಳು ಅದೇ ಥರ ಇದೆ ನಿಮ್ಮಲ್ಲಿ? ಟೋಟಲ್ ಈಗ ತುಮಕೂರಲ್ಲಿ ಒಂದೇ ಗಾಡಿ ಇರೋದು, ಮಧುಗಿರಿ ಒಂದು ಗಾಡಿ ಓಡ್ತಾ ಇದೆ. ಬಟ್ ಅವರು ನಂಬರ್ ಹಾಕಿದ್ದಾರೆ. ಅವತ್ತು ಇನ್ಫಾರ್ಮ್ ಮಾಡಿದ್ದು, ಒಂದು ಪೇಪರಲ್ಲಿ ಪ್ರಿಂಟ್ ತಗೊಳ್ಳಿ, ಅದು ಪ್ರಿಂಟ್ ವಿತ್ ಬರೋವರೆಗೂ ಹಾಕಿರಿ ಅಂತ ಹೇಳಿದ್ವಿ. ನಂಬರ್ ಪ್ಲೇಟ್ ಹಾಕ್ಸಿ ಸರ್, ಯಾಕಂದರೆ ಏನಾದ್ರು ಹೆಚ್ಚು ಕಮ್ಮಿ ಆದಾಗ ಏನಂತ ಕಂಪ್ಲೇಂಟ್ ಕೊಡ್ತಾರೆ. ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡೋದು ಇಲ್ಲ ಬೇರೆಯವ್ರ ಮೇಲೆ ಕಂಪ್ಲೇಂಟ್ ಕೊಡೋದು. ಒಂದು ಗಾಡಿ ಓಡಾಡ್ತಿದೆ, ಸರ್ಕಾರಿ ಗಾಡಿ, ಇದಕ್ಕೆ ರೂಲ್ಸ್ನ ಫಾಲೋ ಮಾಡ್ತಿಲ್ಲ ಅಂದರೆ ಹೆಂಗೆ ಸರ್? ಸರಿ ಸರ್, ಆಯ್ತು, ಇವಾಗಲೇ ಹಾಕ್ಸ್ತೀನಿ. ದಯಮಾಡಿ ಹಾಕ್ಸಿ. ಎಷ್ಟು ಗಾಡಿಗಳಿಗೆ ನಂಬರ್ ಇಲ್ಲ ಹಂಗಾದ್ರೆ? ಅಂದರೆ ನಂಬರ್ಗೆ ಬಂದಿಲ್ಲ ಈಗ ಸದ್ಯಕ್ಕೆ 2 ಗಾಡಿ ಬಂದಿಲ್ಲ. ಈಗ ಸರ್ವಿಸಿಗೆ ಹೋದ ತಕ್ಷಣ ನಂಬರ್ ಪ್ಲೇಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಶೋರೂಮಲ್ಲಿ. ಶೋರೂಮಲ್ಲಿ ಕಲೆಕ್ಟ್ ಮಾಡಿ ಹಾಕ್ಸ್ಕೊತಾರೆ ಸರ್. ಅದನ್ನೇ ನಂಬರ್ ಪ್ಲೇಟ್ನ ಶೋರೂಮಲ್ಲೇ ಕೊಡಬೇಕು ಅಂತ ಏನಿಲ್ಲ ಸರ್. ನೀವು IND ಇವ್ರ ಹತ್ರ ನಂಬರ್ ಕೊಟ್ಟರೆ ಅವರೇ IND ಇದನ್ನೇ ಮಾಡಿಕೊಟ್ಬಿಡ್ತಾರೆ. ಒಂದು 1 ಅವರ್ ಕೆಲಸ. ಅದು ಮಾಡ್ಕೊಡ್ತಾರೆ, ಗೌರ್ಮೆಂಟ್ ಅದು ಸರ್. ಗೌರ್ಮೆಂಟ್ ಅಲ್ವಾ, ಅವರೇ ಕೊಡಬೇಕು ಅಂತ ಹೇಳಿದ್ದಾರೆ. ಆಯಿತು, ಗೌರ್ಮೆಂಟ್ ಆದರೆ ನಂಬರ್ ಇಲ್ದಲೇ ಓಡಿಸ್ಬೋದು ಅಂತ ಇದೆಯಾ ಸರ್? ಹಂಗಲ್ಲ ಸರ್, ಈಗ ನಾವು ಸುಮ್ಮನೆ ಅದು ಬೇರೆ ರೆಡಿ ಮಾಡಿ ಕಳಿಸಿ. ಅಣ್ಣ, ಇವಾಗ ಇಷ್ಟೇ ಮಾಡಿರೋದು ಉಂಟಂತೆ, ಒಂದು 500-600 ರೂಪಾಯಿ ಖರ್ಚು ಮಾಡ್ಕೊಂಡು ನಂಬರ್ ಪ್ಲೇಟ್ ಹಾಕ್ಸ್ಕೊಳಕ್ಕಾಗಲ್ವೇನ ಅಣ್ಣ? ಬಟ್ ಅದು ಈಗ ನಾವು ನಂಬರ್ ಪ್ಲೇಟ್ ನಮ್ಮ ಕೈಯಿಂದ ಕೊಡೋಕ್ಕಾಗಲ್ವಲ್ಲ ಸರ್, ಅದು ನಾವು ಗೌರ್ಮೆಂಟ್ ಅವರೇ ಕೊಡಬೇಕು. ಟೆಂಪ್ರವರಿ ಒಂದು ಶೀಟ್ ಹಾಕೊಳ್ಳಿ ಅಂತ ಹೇಳ್ತೀನಿ ನಾನು. ಈಗ ನೆಕ್ಸ್ಟ್ ವೀಕಲ್ಲಿ ಸರ್ವಿಸ್ಗೆ ಹೋಗುತ್ತೆ ಗಾಡಿ. ಸರಿ, ನಂಬರ್ ಪ್ಲೇಟ್ ತಗೊಂಡ್ಬರ್ತಾರೆ. ಆಯ್ತು ಸರ್, ಆಯ್ತು. ಇನ್ನಾದ್ರೂ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಎಚ್ಚೆತ್ತು ಕೂಡಲೇ ವಾಹನಗಳಿಗೆ ನಂಬರ್ ಪ್ಲೇಟ್ ಅನ್ನ ಅಳವಡಿಸಿ ಮುಂದೆಯಾಗುವ ಅನಾಹುತವನ್ನ ತಪ್ಪಿಸಬೇಕಾಗಿದೆ. ಕ್ಯಾಮರಾ ಪರ್ಸನ್ ಶಾಬಾಜ್ ಜೊತೆ ಚೇತನ್, ಪ್ರಜಾಶಕ್ತಿ ಟಿವಿ, ತುಮಕೂರು.